62 ದಿವಸದಿಂದ ಬಂದಾಗಿರ್ತಕ್ಕಂಥ ಈ ರಸ್ತೆ ಇವತ್ತು ಅಧಿಕೃತವಾಗಿ ಸಾಮಾನ್ಯ ವಾಹನಗಳಿಗೆ ತೆರೆಯುವಂತ ಕೆಲಸ ಇವತ್ತು ಆಗ್ತದೆ. ಜಿಲ್ಲಾಧಿಕಾರಿಗಳು ಅವತ್ತೇನು ಆರ್ಡರ್ ಮಾಡಿದ್ರು ನಿಲ್ಲಿಸಬೇಕು ಅಂತ ಹೇಳಿ ಅವರ ಆರ್ಡರ್ನ ರದ್ದು ಮಾಡಿ ಇವತ್ತು ನಮ್ಮ ಕೈ ಕೊಟ್ಟಿದ್ದಾರೆ. ಆದ್ರಿಂದ ಈ ಕೆಲಸ ಆಗಿದೆ. ನಿಮಗೆ ಗೊತ್ತಿರಲಿ 21-22ನೇ ಇಸ್ವಿನಲ್ಲಿ ಇದಕ್ಕಾಗಿ ಕಾಯಂ ಇದು ಜರಿಸ್ತಾ ಇತ್ತು ಈ ಘಾಟಿ ರೋಡ್ ಮತ್ತು ಅಲ್ಲೂ ಕೂಡ ಹೊಂಡ ಬಿದ್ದು ಸಾಕಷ್ಟು ತಿಂಗಳಾನುಗಟ್ಟಲೆ ನಿಲ್ತಿತ್ತು. ಬಹಳ ಹೆವಿ ವೆಹಿಕಲ್ ಇರುವಂಥ ಎರಡೂ ಜಿಲ್ಲೆಯ ಒಟ್ಟುಗೂಡಿಸುವಂಥ ಒಂದು ಘಾಟಿ ರೋಡು ಇದೇ ಆಗಿದ್ದರಿಂದ ಇದು ಬಹಳ ಮಹತ್ವದ್ದು ಅಂತೇಳಿ ಹೇಳಿ ವಿಶೇಷವಾಗಿ ಯೋಚನೆ ಮಾಡಿ ಆ ಕಡೆ ಕಾಂಕ್ರೀಟ್ ರೋಡಿಗೆ ಸುಮಾರು 14 ಕೋಟಿ ರೂಪಾಯಿಗಳನ್ನ ವೆಚ್ಚ ಮಾಡಿದ್ದೇವೆ. ಈ ರಸ್ತೆ ಏನಿದೆ ಇದಕ್ಕೆ ಸುಮಾರು 4.5 ಕೋಟಿ ಪ್ಲಸ್ 1 ಕೋಟಿ, ಆ ಕಡೆ ಇನ್ನೊಂದು ಕೋಟಿ ಕೆಲಸ ಆಗಲಿಲ್ಲ. ಒಟ್ಟು 5.5 ಕೋಟಿ ರೂಪಾಯಿಗಳನ್ನ ಮಂಜೂರು ಮಾಡಿಸಿ ಇದನ್ನ ಕೆಲಸ ಮಾಡಿಸಿದ್ದೀವಿ. ಕಳೆದ ಸಾರಿ ಬಹಳ ಅವಘಡ ಆಗೋತ್ತು. ನಮ್ಗೆ ದುಃಖದ ವಿಚಾರ ಯಾರೇ ತೀರು ಹೋಗ್ಲಿ ಅದು ನಮ್ಮ ಕೆಲಸಕ್ಕಾಗಿ, ನಾವಿಲ್ಲಿ ಓಡಾಡುವಂಥವ್ರ ಕೆಲಸಕ್ಕಾಗಿ ಅವ್ರು ಬಂದಂಥ ಬಡವರು ತೀರೋಗ್ಬಿಟ್ರು. ಭಾಳ ದೊಡ್ಡ ಅವಘಡ ಆಯಿತು. ಭಾಳಷ್ಟು ಜನ ಅದಕ್ಕೆ ಏನೇನೋ ಮಾತಾಡಿದ್ರು. ಹಿಡಿದು ಕಂಟ್ರಾಕ್ಟರ್ನ ಜೈಲಿಗೆ ಹಾಕಬೇಕು ಅಂದವರು ಸುಮಾರು ಜನ, ಇಂಜಿನಿಯರ್ನ ಜೈಲಿಗೆ ಹಾಕಬೇಕು ಅಂದವ್ರ ಜನ ಸುಮಾರು ಜನ, ಅವ್ರಿಗೆ ಸತ್ತೋರ್ದು ಆಗ್ತಿಲ್ಲ, ಯಾರನ್ನಾರು ಜೈಲಿಗೆ ಕಳಿಸ್ಬೇಕು ಅಂತ ಹೇಳಿ ಕೆಲವರು ಈ ಮನೆಗೆ ಬೆಂಕಿ ಬಿದ್ದರೆ ಬೀಡಿ ಹಚ್ಕೊಳ್ಳೋ ಅಂತ ಕೆಲಸ ಮಾಡ್ತಾರಲ್ಲ, ಅವರು ಭಾಳಷ್ಟು ಮಾತಾಡಿರ್ತಕ್ಕಂಥ ನಾನು ನೋಡಿದ್ದೀನಿ. ಯಾಕೆಂದ್ರೆ ಒಬ್ಬ ಶಾಸಕ ಆಗಿ ಈ ಕಾಮಗಾರಿಯನ್ನು ಮಂಜೂರು ಮಾಡಿಸಿದ್ದು ಜನಕ್ಕಾಗಿ. ಇದು ಅವ್ಯಾಹತವಾಗಿ ಮೂವ್ ಆಗಬೇಕು, 24x7 ಇಲ್ಲಿ ವಾಹನಗಳು ತಿರುಗಾಡಬೇಕು ಅನ್ನುವಂಥ ಒಂದು ಸದುದ್ದೇಶದಿಂದ ಇದನ್ನು ಮಂಜೂರು ಮಾಡಿಸಿರ್ತಕ್ಕಂಥದ್ದು. ಏನಂದರೆ ಅಲ್ಲಿ ಮಣ್ಣು ಕಟ್ ಮಾಡಿದ್ರು, ಅಷ್ಟೊತ್ತಿಗೆ ಫಾರೆಸ್ಟ್ನವರು ಬಿಡಲಿಲ್ಲ. ಬಹುಶಃ ಇನ್ನೂ FIR ಹಾಕಿದ್ದಾರೆ, ಕಾಂಟ್ರಾಕ್ಟರ್ ಮೇಲೆ FIR ಹಾಕಿದ್ದಾರೆ, ನೀವು ಕೆಲಸ ಮಾಡಬಾರ್ದು ಅಂತ. ಇವರಿಗೆ ಹೇಳಿದ್ರು, ಇಂಜಿನಿಯರಿಗೆ ಹೇಳಿದ್ರು, ನೀನು ಇಲ್ಲಿ ಬಂದರೆ ನಿನ್ನ ಮೇಲೆ ಕೇಸ್ ಹಾಕ್ತೀವಿ. ಪಾಪ ಇಂಜಿನಿಯರ್ ಕೆಲಸ ಉಳಿಸ್ಕೊಳ್ಬೇಕಾಗಿತ್ತು. ಅವ್ರು ನಮ್ಮ ಹತ್ರ ಬಂದರು. ನಾವು 2-3 ತಿಂಗಳುಗಳ ಕಾಲ ಕಟ್ ಮಾಡಿದ ಹಂಗೆ ಇತ್ತು. 3 ತಿಂಗಳುಗಳ ಕಾಲ ಅಲ್ಲಿ ಕೈ ಹಾಕಕ್ಕೆ ಬಿಡಲಿಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು. ಆಮೇಲೆ ಹೋಗಿ ಅದನ್ನು ಸ್ಯಾಂಕ್ಷನ್ ಮಾಡಿಸ್ಕೊಂಡು ಬಂದು ಕೆಲಸ ಶುರು ಮಾಡುವಂಥದ್ದು ಲೇಟ್ ಆಗಿದ್ರಿಂದಾಗಿ ಮಳೆ ಬಂತು. ಅವತ್ತು ಹದ ಮಳೆ 1-2 ಬಂದಿತ್ತು ಮತ್ತು ಹೆವಿ ವೆಹಿಕಲ್ ತಿರುಗ್ತಾನೆ ಇತ್ತು, ಸ್ವಲ್ಪ ಅದರ್ತಾ ಇತ್ತು ಅದು. ಹಾಗಾಗಿ ಅದು ಜರಿಸುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ಇದು ಯಾರಿಗೂ ಕೂಡ ಗೊತ್ತಿಲ್ಲ. 2 ಜನ ಕಾಂಟ್ರಾಕ್ಟರ್ ಬಂದು ಓಡೋಗಿದ್ದಾರೆ. ಮೊದಲನೇ ಒಬ್ಬ ಕಾಂಟ್ರಾಕ್ಟರ್ ಬಂದವನು ಮಿಷನರಿ ಎಲ್ಲ ಇಲ್ಲೇ ಇರಬೇಕು, ಬಿಟ್ಟು ಓಡೋಗಿದ್ದಾನೆ. ಈ ಕೆಲಸ ನನಗೆ ಬೇಡ ಅಂತ ಹೇಳಿ ನಾವು ಕೂತ್ಕೊಂಡು ಇಲ್ಲೆಲ್ಲ ಇದ್ದಾರೆ ಚಂದ್ರಶೇಖರ್, ಅವ್ರಿಗೆ ಒತ್ತಾಯ ಮಾಡಿದ್ದು, ನೀನು ಈ ತಾಲೂಕಿನವನಪ್ಪ, ನೀನು ಮಾಡದೇ ಇದ್ರೆ ಇನ್ನು ಯಾರು ಮಾಡಬೇಕು ಅಂತ. ಈ ಸಾರಿ ಇವ್ರು ಮಾಡದೆ ಹೋಗಿದ್ರೆ ಈ ಸಾರಿ ಸಂಪೂರ್ಣವಾಗಿ ಕೊಲಾಪ್ಸ್ ಆಗ್ತೈತಿ ಈ ಘಾಟಿ. ನಾವು ಕಾಯಂ ಆಗಿ ಓಡಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದ್ಸರಿ ಜರ್ದು ಹೋಯ್ತು ಅಂತ ಹೇಳಿದ್ರೆ ಇದನ್ನ ರಿಪೇರಿ ಮಾಡೋ ಪರಿಸ್ಥಿತಿ ಈ ಘಾಟಿನಲ್ಲಿಲ್ಲ. ಕೆಲಸ ಮಾಡಿಸಿದ್ದೇವೆ, ಬಹಳ ನೋವಾಗಿದೆ, ಅವರಿಗೂ ನೋವಾಗಿದೆ. ಅವ್ರ ಕಾಂಟ್ರಾಕ್ಟರ್ ಫ್ಯಾಮಿಲಿಯವನೇ ಒಬ್ಬ ತೀರ್ ಹೋಗ್ಬಿಟ್ಟ. ಹಾಗಾಗಿ ಎಲ್ಲರಿಗೂ ಕೂಡ ಇದು ಅವಘಡ ಆಯಿತು ಮತ್ತು ಕೋಟಿಗಟ್ಟಲೆ ರೂಪಾಯಿ ಖರ್ಚು ಆಯಿತು, ಎಕ್ಸ್ಟ್ರಾ ಖರ್ಚಾಯಿತು. ಅವ್ರಿಗೆ ಕಂಪನ್ಸೇಷನ್ ಕೊಡುವಂಥ ಕೆಲಸ ಕಾಂಟ್ರಾಕ್ಟರ್ ಕೈಯಿಂದ ಹಾಕಿ ಕೊಟ್ಟರು. ಇವೆಲ್ಲವೂ ಕೂಡ ನಡೆದೋಯ್ತು. ಒಂದು ಸಾರಿ ಮಂತ್ರಿಗಳು ಕೂಡ ಬಂದು ನೋಡಿದ್ರು. ನಾನು ಮೊನ್ನೆ ಮಂತ್ರಿಗಳು ಫೋನ್ ಮಾಡಿದ್ರು, ಜ್ಞಾನೇಂದ್ರ ಅವರೇ ಅದನ್ನೊಂದು ಇದು ಮಾಡಿಬಿಡೋಣ, ಕ್ಲಿಯರ್ ಮಾಡೋಣ, ಬೇಗ ಗಾಡಿಗಳನ್ನ ಬಿಡೋಣ, ಯಾಕಂದರೆ ಜನಕ್ಕೆ ತೊಂದರೆ ಆಗಿದೆ ಅಂತ ಹೇಳಿದರು. ನಾನು ಅದನ್ನೇ ಅವ್ರಿಗೆ ಹೇಳಿದೆ ಮತ್ತು ಪದೇ ಫೋನ್ ಮಾಡ್ತಾ ಇದ್ದೆ, ಏನಾದ್ರು ಮಾಡಿ ಮುಗಿಸಿಯಪ್ಪ, ಮಳೆ ಶುರು ಆಗೋದ್ರೊಳಗಾಗಿ ಅಂತ. ಇವತ್ತು ಒಂದು ಹಂತಕ್ಕೆ ತಂದಿದ್ದಾರೆ. ನನಗೆ ಸಂತೋಷ ಆಗಿದೆ. ಈ ದೇವಿ ಹತ್ರ ಒಂದು ಮಂಗಳಾರತಿ ಮಾಡಿ ಪೂಜೆ ಮಾಡಿಸಿ ಬಂದೆ ನಾನು. ಯಾಕಂದರೆ ಇನ್ಯಾವತ್ತು ಯಾರಿಗೂ ತೊಂದರೆ ಆಗದೆ ಇರಲಿ, ಇಲ್ಲಿ ಓಡಾಡುವಂಥ ಯಾರೇ ಜನಕ್ಕೆ ತೊಂದರೆ ಆಗದೆ ಇರಲಿ ಅಂತೇಳಿ ಹೇಳಿ ಈ ದೇವ್ರ ಹತ್ರ ಕೈ ಮುಗಿದು ಬಂದಿದ್ದೇವೆ. ಇವತ್ತು ಅಧಿಕೃತವಾಗಿ ಇದನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಎಲ್ರಿಗೂ ಒಂದು ಶಾಂತಿ ನೆಮ್ಮದಿಯನ್ನು ಕೊಡಲಿ, ಭಾಳ ಹತ್ತಿರದಲ್ಲಿ ಹೋಗುವಂಥ ಒಂದು ಅವಕಾಶ ಇವತ್ತಿನಿಂದ ಸಿಗ್ತಾ ಇದೆ ನಮ್ಮೆಲ್ಲ ಜನರಿಗೂ ಅಂತೇಳಿ ಹೇಳಿ ನಾನು ಭಾವಿಸ್ತೇನೆ. ನೋಡಿ, ನಾವು RTO ಇದ್ದಾರೆ, AC ಅವರಿದ್ದಾರೆ ಮತ್ತು ಎಲ್ಲ ಅಧಿಕಾರಿಗಳು ಇಲ್ಲಿದ್ದಾರೆ. ಹಾಗಾಗಿ ನಾವು ಈ ಕಾರ್ಗಳು ಪಾಸಾದ್ರ ಮೇಲೆ ಬಸ್ಸನ್ನು ಟ್ರಯಲ್ ರನ್ ಮಾಡಿ ಅದನ್ನು ಕೂಡ ಬಿಡಿಸುವಂಥ ವ್ಯವಸ್ಥೆಯನ್ನು ಇವತ್ತು ಮಾಡ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ರಿಗೂ ಶುಭವಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ನನ್ನ ವಿನಂತಿ ಇಷ್ಟನೇ, ಯಾರು 3 ಜನ ಸತ್ತೋದ್ರು ಅವರ ಆತ್ಮಕ್ಕೆ ಒಂದು ಶಾಂತಿಯನ್ನು ಕೋರಿ 1 ನಿಮಿಷ ನಾವಿಲ್ಲಿ ನಿಂತವರೆಲ್ಲ ಒಂದು ಮೌನ ವ್ರತ ಆಚರಿಸಿ ಅವರಿಗೊಂದು ಶಾಂತಿ ಕೋರೋಣ.